स्वागत है आपका बी न्यूज नेशन में। मैं हूं आबिद हुसैन शेख। स्टेट हाईवे होकर भी नहीं है। गुलबर्गा जिला अफजलपुर तालुके का 22 नंबर स्टेट हाईवे गुलबर्गा से होसूर जाने वाली मार्ग के लिए रास्ता बनाने का योजना की गई थी, जो अब तक संपूर्ण नहीं हुई। इस योजना के लिए 80 से 99 किलोमीटर तक KSHDP की तरफ से 21 करोड़ 93 लाख की योजना बनाई गई थी, जो SRK कंपनी को 11 महीने की अवधि में पूरा करने का टेंडर दिया गया था। लेकिन 3 साल होने के बावजूद भी ये योजना पूरी नहीं हुई। इस पर मानव अधिकार संरक्षण के संस्थापक साशी बेनकनहಳ್ಳಿ ने आवाज उठाई है। देखिए। ನಾನು ಸಾಶಿ ಬೆನಕನಹಳ್ಳಿ, ಸಂಸ್ಥಾಪಕ ಅಧ್ಯಕ್ಷರು ಸಮಗ್ರ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಘ. ಇವತ್ತು ನಾನು ತಮ್ಮ ಎದುರಿಗೆ ಬರುತ್ತಿರುವ ವಿಷಯ, ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ, ಹೈದರಾಬಾದ್ ಕರ್ನಾಟಕದ ಕಿರೀಟವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆ, ಅತಿ ಹಿಂದುಳಿದವಾಗಿರ್ತಕ್ಕಂಥ ತಾಲೂಕು ಅಫಜಲ್ಪುರ. ಈ ತಾಲೂಕಿಗೆ ಸಂಪರ್ಕವನ್ನು ನೀಡತಕ್ಕಂಥ ರಾಜ್ಯ ಹೆದ್ದಾರಿ 22ರ ವಿಷಯವಾಗಿ ನಾನು ತಮ್ಮ ಎದುರಿಗೆ ಬರ್ತಾ ಇದ್ದೇನೆ. ರಾಜ್ಯ ಹೆದ್ದಾರಿ 22ರಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಏನು ನಿಗಮ ಇದೆ, ಅದರಿಂದ ಸುಮಾರು 22 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸರ್ಕಾರ ಟೆಂಡರನ್ನು ಕರೆಯಲಾಯಿತು. ಈ ಟೆಂಡರ್ ಅವಧಿ ಕೇವಲ 11 ತಿಂಗಳಲ್ಲಿ ಈ 1 ಕಿಲೋಮೀಟರ್ದಷ್ಟು ಕೆಲಸ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಅಂತ ವಿಚಾರದಲ್ಲಿ ಟೆಂಡರನ್ನು ನೀಡಲಾಯಿತು. ಈ ಟೆಂಡರನ್ನು ಮಾನ್ಯ SRK ಕಂಪನಿಯವರಿಗೆ ವಹಿಸಿಕೊಡಲಾಯಿತು. SRK ಕಂಪನಿಯವರು 2014ರಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿತ್ತು, ಆದರೆ ಅವರು ಪೂರ್ಣಗೊಳಿಸಲಿಲ್ಲ. ಆನಂತರ ಈ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಆಗಿರುತ್ತದೆ. ಆದ್ದರಿಂದ ಈ ಕಳಪೆ ಮಟ್ಟದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸದೆ ಹಾಗೆ ಬಿಟ್ಟು ಹೋಗಿರುವುದು ವಿಷಾದನೀಯ ಸಂಗತಿ. ಈ ಎಲ್ಲ ತಿಳಿದು ಈ ಒಂದು ಕಾಮಗಾರಿಯನ್ನು ಟೆಂಡರ್ ಪಡೆದಂಥ SRK ಅವರು ತಮ್ಮ ಸಾಮಾನು ಸರಂಜಾಮ್ ಜೊತೆಗೆ ಇಲ್ಲಿಂದ ಬಿಟ್ಟು ಹೋದ ನಂತರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಪತ್ರದ ಮುಖಾಂತರ ಈ ಕಾಮಗಾರಿ ಬಗ್ಗೆ ತನಿಖೆ ನಡೆಸಿ ತಪ್ಪಿತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಕಾಮಗಾರಿಯನ್ನು ಒಳ್ಳೆಯ ಗುಣಮಟ್ಟವಾಗಿ ಮಾಡಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದೆವು. ಅದಕ್ಕೆ ಸ್ಪಂದಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರವೊಂದು ಬರೆದು ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ಒಳ್ಳೆಯ ಕಾಮಗಾರಿಯನ್ನು ನಿರ್ವಹಿಸುವಂತೆ ಮಾಡಬೇಕೆಂದು ಆದೇಶ ಮಾಡಿದರು. ಆ ಪ್ರಕಾರ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾಮಗಾರಿ ಒಂದು ನಿರ್ವಹಣೆಗೆ ಇರ್ತಕ್ಕಂಥ ಕೋಶ ಒಂದಿದೆ, ಕಾಮಗಾರಿ ಮೇಲು ಉಸ್ತುವಾರಿ ಕೋಶ, ಅವರಿಗೆ ಪತ್ರ ಬರೆದು ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡು ಉತ್ತಮ ಕಾಮಗಾರಿಯನ್ನು ಮಾಡಿಸುವಂತೆ ಪತ್ರ ಬರೆದಿರುತ್ತಾರೆ. ಆದ್ದರಿಂದ ಅವರು ಮೇಲು ಉಸ್ತುವಾರಿ ಕೋಶದವರು ಕೂಡ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಮುಖ್ಯ ಯೋಜನಾಧಿಕಾರಿಗಳು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಇವರಿಗೆ ಪತ್ರ ಬರೆದು ಇದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ಒಳ್ಳೆಯ ಒಂದು ಕಾಮಗಾರಿಯನ್ನು ಮಾಡಿ ಆ ಕಾಮಗಾರಿ ಪೂರ್ಣಗೊಳಿಸಿ ತಮಗೆ ಬರೆಯುವಂತೆ ತಿಳಿಸುವಂತೆ ಅವರು ಪತ್ರ ಬರೆದರು. ಈ ಪ್ರಕಾರವಾಗಿ ಈ ಒಂದು ಮುಖ್ಯ ಯೋಜನಾಧಿಕಾರಿಗಳು ರಾಜ್ಯ ಹೆದ್ದಾರಿ ಯೋಜನೆ ಪ್ರಾಧಿಕಾರ ಏನಿದೆ ಇವರು ಬಂದು ಈ ರಸ್ತೆಯನ್ನು ಪರಿಶೀಲನೆ ಮಾಡಿಕೊಂಡು ಕೂಡ ಹೋಗಿದ್ದಾರೆ. ಆದರೂ ಇಲ್ಲಿವರೆಗೆ ಯಾವುದೇ ಕ್ರಮ ಆಗಿಲ್ಲ. ಹಾಳಾದ ರಸ್ತೆ ಹಾಗೇ ಇದೆ, ಸೀಳಿ ಹೋದ ರಸ್ತೆ ಹಾಗೇ ಇದೆ. ಆ ನಂತರ ಈ ಒಂದು ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರು ವಿಭಾಗ ಕಲಬುರಗಿಯವರು ಈ ಸಂಬಂಧಿಸಿದ ಕಾಂಟ್ರಾಕ್ಟರ್ಗೆ ನೋಟಿಸನ್ನು ಕೂಡ ನೀಡಿದ್ದಾರೆ. ಆದರೂ ಕೂಡ ಈ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಇವರ ನೋಟಿಸ್ಗೆ ಸೊಪ್ಪು ಹಾಕದೆ ಹಾಗೆ ಇರುವುದು ನೋಡಿದರೆ ಒಂದು ರೀತಿಯ ಶೋಚನೀಯ ಎನಿಸುತ್ತದೆ. ಯಾಕಂದರೆ ಯಾವುದೇ ಗುತ್ತಿಗೆದಾರರಾಗಲಿ ಸಂಬಂಧಿಸಿದ ಇಲಾಖೆಯಿಂದ ನೋಟಿಸ್ ಹೋದಾಗ ತಟ್ಟನೆ ಬಂದು ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕಂಥ ಒಂದು ಪದ್ಧತಿಯನ್ನು ನಾವು ಹಿಂದಿನಿಂದಲೂ ನೋಡಿದ್ದೇವೆ. ಆದರೆ ಈ ಗುತ್ತಿಗೆದಾರರು ಮಾತ್ರ ಈ ಕಡೆ ತಲೆ ಹಾಕದೇ ಇರುವುದು ಇದು ಗುಮಾನಿಗೆ ಕಾರಣವಾಗಿರುತ್ತದೆ. ಅಲ್ಲದೆ ಸುಮಾರು 22 ಕೋಟಿ ರೂಪಾಯಿ ಸರ್ಕಾರದ ಹಣ ಇಲ್ಲಿ ವೆಚ್ಚವಾದರೂ ಕೂಡ ಸರಿಯಾದ ರಸ್ತೆ ನಿರ್ಮಾಣವಾಗಿಲ್ಲ, ಕಳಪೆ ಮಟ್ಟದ ಕಾಮಗಾರಿ. ಇದನ್ನು ಮುಖ್ಯಮಂತ್ರಿಯವರಿಗೂ ಬರೆದರೂ ಕೂಡ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಾಡತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಈ ಬಗ್ಗೆ ಗಮನ ಹರಿಸದೇ ಇರುವುದು ವಿಷಾದನೀಯ ಸಂಗತಿ. ಜೊತೆಗೆ ಅಫಜಲ್ಪುರ ತಾಲೂಕಿನ ಸನ್ಮಾನ್ಯ ಶಾಸಕರು, ಮಾಜಿ ಸಚಿವರು, ಗೃಹ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಲಿಕಯ್ಯ ಸಾಹೇಬರು ಕೂಡ ತುಂಬಾ ಸ್ಟ್ರಾಂಗು ಮತ್ತು ಒಬ್ಬ ದಕ್ಷ ಶಾಸಕರಾಗಿರುತ್ತಾರೆ. ಅವರು ಕೂಡ ಈ ಬಗ್ಗೆ ಗಮನ ಹರಿಸುವುದು ಒಂದು ವಿಷಾದನೀಯ ಅಂತ
ನಾನು ಹೇಳಲು ಇಚ್ಛೆ ಪಡುತ್ತೇನೆ. ಯಾಕಂತ ಕೇಳಿದ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಸಚಿವರಾಗಿದ್ದಾಗ, ತಮ್ಮ ಒಂದು ಹಿಂದುಳಿದ ವರ್ಗದ ಒಂದು ಇಲಾಖೆ ಸಚಿವರಾಗಿದ್ದಾಗ ರಾಜ್ಯದ ತುಂಬೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಹೆಸರಾದಂಥವರು ತಮ್ಮ ಒಂದು ತಾಲೂಕಿನಲ್ಲೇ, ತಮ್ಮ ಮತಕ್ಷೇತ್ರದಲ್ಲೇ ಕಳಪೆ ಮಟ್ಟದ ಕಾಮಗಾರಿಗಳನ್ನು ನೋಡದೇ ಇರುವುದು ಸಂಗತಿ ಇದು ತಿಳಿಯದಾಗಿದೆ. ಒಂದು, ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸುಮಾರು ಕಲಬುರಗಿಯಿಂದ ಕರ್ಜಿಯವರೆಗೆ, ಕರ್ಜಿಗಿಂದ ಹೊಸೂರುವರೆಗೆ ಬರುವ ಒಂದು ಮಧ್ಯದ ಒಂದು ರಾಜ್ಯ ಹೆದ್ದಾರಿ 22ರಲ್ಲಿ 800 ಮೀಟರ್ನಿಂದ 900 ಮೀಟರ್ವರೆಗೆ ಹಾಗೆ ಉಳಿದು ಹೋಗಿದೆ. ಅದು ಹಿಂದಿನ ಕಹಿ ಘಟನೆಯನ್ನು ನೆನಪಿಸ್ತಕ್ಕಂಥದ್ದು. ಆದ್ದರಿಂದ ದಯವಿಟ್ಟು ಆ 800ರಿಂದ 900 ಮೀಟರ್ ರಸ್ತೆ ಏನಿದೆ, ಮಾನ್ಯ ಶಾಸಕರು ಯಾವುದಾದರೂ ಒಂದು ಯೋಜನೆಯಲ್ಲಿ ಇಟ್ಟು ಅದನ್ನು ಕೂಡಲೇ ಕಾಮಗಾರಿಯನ್ನು ಮಾಡಿಸಿ ಈ ಜನರಿಗೆ ಅದೇನು ಕೈ ನೆನಪು ಬರ್ತಾ ಇದೆ ಹಿಂದಿನದು, ಅದನ್ನು ಮರೆಯುವಂತೆ ಮಾಡ್ತೀರಿ ಅಂತಕ್ಕಂಥ ಮನವಿಯನ್ನು ಈ ಮುಖಾಂತರ ಮಾಡ್ತಾ ಇದ್ದೇನೆ. ಈ ಕೆಲಸ ಈ ರೀತಿ ಆಗಲು ಅಧಿಕಾರಿಗಳ ಕಾರಣ, ರಾಜಕಾರಣಿಗಳ ಕಾರಣ ಅಥವಾ ನಿರ್ಲಕ್ಷ್ಯವ ಕಾರಣ ಗೊತ್ತಿಲ್ಲ. ಆದ್ದರಿಂದ ಇನ್ನಾದರೂ ದಯವಿಟ್ಟು ಎಲ್ಲರೂ ಎಚ್ಚೆತ್ತುಕೊಂಡು ಈ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು. ಒಂದು ವೇಳೆ ಪೂರ್ಣಗೊಳಿಸಿದರೆ ಅನಿವಾರ್ಯವಾಗಿ ನಾವು ಪ್ರತಿಭಟನೆಗೆ ಇಳಿಯಬೇಕಾಗುತ್ತದೆ. ಆದ್ದರಿಂದ ದಯವಿಟ್ಟು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಸನ್ಮಾನ್ಯ ಶ್ರೀ ನಮ್ಮ ಮತಕ್ಷೇತ್ರದ ಶಾಸಕರಾಗಲಿ, ಇನ್ನುಳಿದ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಗಮನ ಹರಿಸಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀರಿ ಅಂತಕ್ಕಂಥ ಮಾತನ್ನು ಹೇಳುತ್ತೇನೆ. और खबरों के लिए देखते रहिए बी न्यूज़ नेशन।